ತಾಯ್ತನ ಮತ್ತು ತಾಯಿಯ ಹಾಲು ಎರಡೂ ಸರ್ವಶ್ರೇಷ್ಠ. ನವಜಾತ ಶಿಶುವಿಗೆ ತಾಯಿಯ ಎದೆಹಾಲು ಅಮೃತಕ್ಕೆ ಸಮಾನ. ಆ ಅಮೃತದಿಂದ ವಂಚಿತರಾಗುವ ಅವಧಿಪೂರ್ವ ಶಿಶುಗಳಿಗೆ ಆರೋಗ್ಯಕರ ಬದುಕಿನ ಭರವಸೆ ನೀಡುವ ಮಹತ್ವದ ಹೆಜ್ಜೆಯಾಗಿ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ ನೂತನವಾಗಿ ಸ್ಥಾಪಿಸಲಾದ ಶಿಶು ಸಂಜೀವಿನಿ ತಾಯಿ ಹಾಲಿನ ಬ್ಯಾಂಕ್ ಹಾಗೂ ಮಿಡ್ವೈಫರಿ ಆಧಾರಿತ ಆರೈಕೆ ಘಟಕವನ್ನು ಲೋಕಾರ್ಪಣೆ ಮಾಡಲಾಗಿದೆ. ಮಕ್ಕಳ ಆರೋಗ್ಯ ರಕ್ಷಣೆ, ಪೌಷ್ಟಿಕಾಂಶದ ಕೊರತೆ ನಿವಾರಣೆ ಹಾಗೂ ಶಿಶು ಮರಣ ಪ್ರಮಾಣ ಕಡಿಮೆ ಮಾಡುವ ಸದುದ್ದೇಶದಿಂದ ಆರಂಭವಾಗಿರುವ ಈ ಯೋಜನೆಯು ಮಂಡ್ಯ ಜಿಲ್ಲೆಯ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದೆ. ಈ ಮಿಡ್ವೈಫರಿ ಆಧಾರಿತ ಆರೈಕೆ ಘಟಕದ ಮೂಲ ಉದ್ದೇಶವೇನೆಂದರೆ ಸಹಜ ಹೆರಿಗೆಗೆ ಉತ್ತೇಜನ ನೀಡುವುದು, ಅನಗತ್ಯ ಸಿ-ಸೆಕ್ಷನ್ ಹೆರಿಗೆಗಳನ್ನು ಕಡಿಮೆ ಮಾಡುವುದು, ತಾಯಿ ಮತ್ತು ಮಗುವಿನ ಮರಣ ಪ್ರಮಾಣ ಕಡಿಮೆ ಮಾಡುವುದು, ತಾಯಿಯನ್ನ ಆತ್ಮೀಯವಾಗಿ ಆರೈಕೆ ಮಾಡುವುದಾಗಿದೆ. ಗರ್ಭಧಾರಣೆಯ ಆರಂಭದಿಂದ ಹಿಡಿದು ಹೆರಿಗೆಯ ನಂತರದ ಅವಧಿಯವರೆಗೆ ತಾಯಿಯ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವ ವ್ಯವಸ್ಥೆ ಇದಾಗಿದೆ. ಇನ್ನು ಶಿಶು ಸಂಜೀವಿನಿ ಮಿಲ್ಕ್ ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ, ತಾಯಿಯ ಎದೆಹಾಲು ನವಜಾತ ಶಿಶುವಿನ ದೈಹಿಕ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿ ಹಾಗೂ ಮೆದುಳಿನ ಅಭಿವೃದ್ಧಿಗೆ ಅಮೂಲ್ಯವಾದ ಪೋಷಣೆಯಾಗಿದೆ. ವಿಶೇಷವಾಗಿ ಅಕಾಲಿಕ ಹೆರಿಗೆಗೊಂಡ ಕಡಿಮೆ ತೂಕದ ಹಾಗೂ ಎನ್ಐಸಿಯು, ಎಸ್ಎನ್ಸಿಯುನಲ್ಲಿ ಚಿಕಿತ್ಸೆ ಪಡೆಯುವ ಶಿಶುಗಳಿಗೆ ತಾಯಿಯ ಹಾಲು ಜೀವರಕ್ಷಕವಾಗುತ್ತೆ. ಆದರೆ ಆರೋಗ್ಯ ಸಮಸ್ಯೆ, ಅಕಾಲಿಕ ಹೆರಿಗೆ ಅಥವಾ ಹಾಲಿನ ಕೊರತೆಯಂತಹ ಕಾರಣಗಳಿಂದ ಹಲವು ತಾಯಂದಿರಿಗೆ ಮಗುವಿಗೆ ಎದೆಹಾಲು ಉಣಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಯಾವುದೇ ಮಗು ತಾಯಿಯ ಅಮೃತದಿಂದ ವಂಚಿತವಾಗಬಾರದು ಎಂಬ ಮಾನವೀಯ ಉದ್ದೇಶದಿಂದಲೇ ಶಿಶು ಸಂಜೀವಿನಿ ಯೋಜನೆ ಜಾರಿಗೆ ತರಲಾಗಿದೆ. ಶಿಶು ಸಂಜೀವಿನಿ ಯೋಜನೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನೋಡೋದಾದ್ರೆ, ತಾಯಂದಿರಿಗೆ ಎದೆಹಾಲಿನ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಿದೆ. ಹಾಲು ದಾನ ಮಾಡುವ ತಾಯಂದಿರಿಗೆ ಸೂಕ್ತ ಮಾರ್ಗದರ್ಶನ ಹಾಗೂ ವೈದ್ಯಕೀಯ ತಪಾಸಣೆ ನಡೆಸಲಾಗುತ್ತೆ. ಸುರಕ್ಷಿತ ಹಾಲು ಸಂಗ್ರಹಣೆ, ಪರೀಕ್ಷೆ ಮತ್ತು ವಿತರಣಾ ವ್ಯವಸ್ಥೆ ಜಾರಿಗೊಳ್ಳಲಿದೆ. ಎನ್ಐಸಿಯು, ಎಸ್ಎನ್ಸಿಯು ಮಕ್ಕಳಿಗೆ ತುರ್ತು ಸಂದರ್ಭಗಳಲ್ಲಿ ತಕ್ಷಣ ಎದೆಹಾಲಿನ ಲಭ್ಯತೆ ಖಚಿತಪಡಿಸಲಾಗುತ್ತೆ. ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಶಿಕ್ಷಣ, ಕೃಷಿ, ಮೂಲಭೂತ ಸೌಕರ್ಯಗಳು ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ವಿಶೇಷ ಆದ್ಯತೆ ನೀಡುತ್ತಿರುವ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರ ಸಂಪೂರ್ಣ ಬದ್ಧತೆ, ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ಈ ಮಹತ್ವದ ಯೋಜನೆ ಸಾಕಾರಗೊಂಡಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿಯವರು, ಕಳೆದ 3 ವರ್ಷಗಳಿಂದ ನಮ್ಮ ಸರ್ಕಾರ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸಲು ಬದ್ಧವಾಗಿದೆ. ತಾಯಿ ಮತ್ತು ಮಗುವಿನ ಆರೋಗ್ಯ ಕಾಪಾಡುವುದು ನಮ್ಮ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಶಿಶು ಸಂಜೀವಿನಿ ಯೋಜನೆ ಅವಧಿಪೂರ್ವ ಹೆರಿಗೆಗೊಂಡ ಶಿಶುಗಳಿಗೆ ಪೌಷ್ಟಿಕಾಂಶ ಕೊರತೆ ಇರುವ ಮಕ್ಕಳಿಗೆ ಜೀವದಾನವಾಗಲಿದೆ ಎಂದು ಹೇಳಿದರು. ಸಹಜವಾಗಿ ಹೆರಿಗೆ ಆಗಬೇಕು ಅನ್ನೋದು ಎಲ್ಲರೂ ಬಯಸೋರು ಬಹಳಷ್ಟು ಚೆನ್ನಾಗಿದ್ದಾರೆ ಮತ್ತು ಅದು ಆರೋಗ್ಯ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಒಳ್ಳೆಯದು. ಈಗ ವಿಕ್ಟೋರಿಯಾದಲ್ಲಿ ಇದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಕೇರ್ ತಗೊಳ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದೆ. ಸೊ ಈ ಜಿಲ್ಲೆಯಲ್ಲಿ ನಮ್ಮ CEO ಇದನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಎಂದು ಎದೆಹಾಲು ಬ್ಯಾಂಕು ಮಾಡ್ತಕ್ಕಂಥದ್ದು ಮತ್ತು ನೈಜ ಡೆಲಿವರಿ ಮಾಡಿಸ್ತಕ್ಕಂಥದ್ದಕ್ಕೆ ಸೊ ವಿಕ್ಟೋರಿಯಾದಲ್ಲಿ ಒಂದಷ್ಟು ಜನ ನರ್ಸ್ಗೆ ಟ್ರೈನಿಂಗ್ ಎಲ್ಲ ಕೊಟ್ಟು ಸೊ ಇಲ್ಲಿ ಅವ್ರನ್ನ ಮೋಟಿವೇಟ್ ಮಾಡಿ ಸೊ ನಾರ್ಮಲ್ ಡೆಲಿವರಿಗೆ ಅವರ ಮನಸ್ಸು ಮತ್ತು ಅವರ ಪರಿಸ್ಥಿತಿ ಕೋಆಪ್ರೇಟ್ ಮಾಡೋ ಥರ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಏನು ಮಾಡ್ಬೋದು ಈ ಒಂದು ಮೆಥಡನ್ನು ಉಪಯೋಗಿಸ್ತಕ್ಕಂಥ. ಇನ್ನು ಮಿಲ್ಕ್ ಬ್ಯಾಂಕ್ ಏನಿದೆ ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಇತ್ತೀಚೆಗೆ ಅರ್ಲಿ ಬೇಬಿ ಆಗುತ್ತೆ, ಆ ಮಕ್ಕಳುಗಳಿಗೆ ಫೀಡಿಂಗ್ ಸಿಗಲ್ಲ. ಆ ಮಕ್ಕಳು ಫೀಡಿಂಗ್ ಸಿಗದೇ ಇದ್ದಾಗ ಎದೆ ಹಾಲಕ್ಕಿಂತ ಯಾವುದೂ ಅಲ್ಲ. ನೀವು ಎಂಥ ಹಾಲನ್ನು ಮಕ್ಕಳಿಗೆ ಕೊಟ್ರೂ ಎದೆ ಹಾಲನ್ನು ಒಂದು ಸಫಿಷಿಯೆಂಟಾಗಿ ಯಾವ ಮಕ್ಕಳು ಕುಡಿಯುತ್ತೆ ಆ ಮಕ್ಕಳೇ ಲಾಂಗ್ ಟೈಮ್ ಹೆಲ್ತಿಯಾಗಿರಲಿಕ್ಕೆ
ಮತ್ತು ಎನರ್ಜೆಟಿಕ್ ಇರಲಿಕ್ಕೆ ಸಾಧ್ಯ ಅನ್ನೋದು ಸೈಂಟಿಫಿಕ್ಕಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಅಪ್ ಟು 6 ಮಂತ್ಸ್ವರೆಗೂ ಅದನ್ನು ಸ್ಟೋರ್ ಮಾಡಿ ಈ ಥರ ಅರ್ಲಿ ಬೇಬಿ ಮತ್ತು ಕೆಲವರಿಗೆ ಹೆಲ್ತ್ ಮೇಲೆ ಡಿಫೆಕ್ಟ್ ಆಗಿ ಸಹಜವಾಗಿ 9 ತಿಂಗಳು ಡೆಲಿವರಿ ಆದ್ರೂ ಕೆಲವರಿಗೆ ಹಾಲು ಕಡಿಮೆ ಆಗ್ಬೋದು. ಆ ಥರದವ್ರ ಮಕ್ಕಳಿಗೆಲ್ಲ ಹಾಲು ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಈ ಥರದ ಹಾಲು ಕೊರತೆಯಿಂದಾಗಿ ಅರ್ಲಿ ಬೇಬಿಯಿಂದಾಗಿ ಶಿಶು ಹತ್ಯೆ ಆಗಿರ್ತಕ್ಕಂಥದ್ದು ಅನೇಕ ನಿದರ್ಶನಗಳಿದ್ದಾವೆ. ಅದೆಲ್ಲ ಅರ್ಥ ಮಾಡ್ಕೊಂಡು ಸರ್ಕಾರದಲ್ಲಿ ಈಗಾಗಲೇ ಟೆಂಡರ್ ಕರೆದು ಒಂದು 7-8 ಕಡೆ ಈ ಮಿಷನರಿ ಎಲ್ಲ ಕೊಡ್ತಕ್ಕಂಥದ್ದು ಮಾಡಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಿಮ್ಸ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಆರಂಭವಾಗಿರುವ ಈ ಘಟಕ ತಾಯಿ ಮತ್ತು ಮಗುವಿನ ಆರೈಕೆಯಲ್ಲಿ ಆಧುನಿಕ ಹಾಗೂ ಮಾನವೀಯ ಸೇವೆಯ ಪ್ರತೀಕವಾಗಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಹಾಗೂ ಮೈಸೂರಿನ ಚೆಲುವಾಂಬ ಆಸ್ಪತ್ರೆಯ ಬಳಿಕ ಮಂಡ್ಯದಲ್ಲಿಯೂ ಇಂತಹ ಅತ್ಯಾಧುನಿಕ ಮತ್ತು ಸುಸಜ್ಜಿತ ವ್ಯವಸ್ಥೆ ಜಾರಿಯಾಗಿರೋದು ನಮ್ಮ ಜಿಲ್ಲೆಯ ಹೆಮ್ಮೆಯ ಸಂಗತಿ. ಇವತ್ತಿನ ದಿನ ನಮ್ಮ ಹಲವು ದಿನಗಳ ಪ್ರಯತ್ನದ ಫಲ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಸಚಿವರು, ಶಾಸಕರು ಎಲ್ಲರ ಒಂದು ಸಹಕಾರ, ಪ್ರೇರಣೆ ಮತ್ತು ಪ್ರೋತ್ಸಾಹದಿಂದ ನಮ್ಮ ಒಂದು ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಒಂದು ಶಿಶು ಸಂಜೀವಿನಿ ಅಂತ ಮಕ್ಕಳಿಗೆ ತಾಯಂದಿರ ಎದೆ ಹಾಲು, ದಾನಿ ಎದೆ ಹಾಲನ್ನು ಕೊಡುವಂಥ ಅತ್ಯಂತ ಮಾನವೀಯವಾದ ಒಂದು ಕೆಲಸಕ್ಕೆ ಇವತ್ತು ನಾಂದಿ ಆಗ್ತಾ ಇರೋದು ಬಹಳಷ್ಟು ಸಂತೋಷದ ಕ್ಷಣ. ಆರೋಗ್ಯವಂತ ತಾಯಿ, ಆರೋಗ್ಯವಂತ ಮಗು. ಆಧುನಿಕ ಮಂಡ್ಯ ನಿರ್ಮಾಣದ ದಿಕ್ಕಿನಲ್ಲಿ ಇದು ಮಹತ್ವದ ಮೈಲಿಗಲ್ಲಾಗಿದೆ.